ಅಲ್ಲ ಅಣ್ಣ, ನಿನ್ ಮುಖ ನೋಡಿದ್ರೆ ಏನೋ ಬೇಜಾರಲ್ಲಿದ್ಯಾ ಅಂತ ಅನಿಸ್ತು. ನಿನಗೇನೋ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಏಯ್, ಅದೆಲ್ಲ ನಿನಗೆ ಯಾಕ? ಸುಮ್ಮನೆ ಹೋಗು ಅಂತ ಹೇಳ್ದೆ ತಾನೆ, ಹೋಗ. ಛೆ, ಹೇಗಪ್ಪ ಬಾಯ್ ಬಿಡ್ಸೋದು? ಹೆಂಗಾದ್ರೂ ಮಾಡಿ ಬಾಯ್ ಬಿಡಿಸ್ಬೇಕಲ್ಲ. ಏಯ್, ಹೋಗ್ ಕೆಲಸ ನೋಡೋಕ್ಕಾದ್ರೆ ಸುಮ್ಮನೆ ಕೂತಿದೆ ಇಲ್ಲ, ಹೋಗ. ಆಯ್ತು ಬಿಡೋಣ, ಹೋಗ್ತೀನಿ. ಊರವ್ರು ಮಾತಾಡೋದಕ್ಕೂ ನೀ ನಡ್ಕೊಳ್ಳೋದಕ್ಕೂ ಸರಿಯಾಗೇ ಇದೆ. ಏಯ್, ಬರಲಿ. ಏನ ಊರ್ನವ್ ನನ್ನ ಬಗ್ಗೆ ಮಾತಾಡ್ತಾ ಇದ್ರಾ? ಹೌದಣ್ಣ. ಏನಂತ ಮಾತಾಡ್ತಾ ಇದ್ರ? ಆ ಗೋಪಾಲ ಒಬ್ಬ ಲತ್ತೆ, ಅವನ್ನ ಕರ್ಕೊಂಡೋದ್ರೆ ಯಾವ ಕೆಲಸನೂ ಆಗಲ್ಲ. ನಮ್ಮೂರು ನಾಯಕರು ಅವ್ನು ಯಾಕೆ ಬೆನ್ನಿಂದ ಹಾಕೊಂಡು ಓಡಾಡ್ತಾರೆ ಅಂತ ಇನ್ನೂ ಹೀಗೆ ಏನೇನೋ ನೆಗೆಟಿವ್ ಆಗಿ ಮಾತಾಡ್ತಿದ್ರು ಅಣ್ಣ. ಏಯ್, ಯಾರ ಅದನ್ನ ನನ್ನ ಲತ್ತೆ ಅಂತ ಹೇಳ್ತಾ ಇರೋದು? ಅವ್ರ ಬಾಯಿಗೆ ಮಣ್ಣು ಹಾಕ. ಏಯ್, ಇವತ್ತು ನಾನು ಹೋಗಿದ್ದಕ್ಕೆ ಸೂರ್ಯಮಣಿ ಸಿಕ್ಕದಕ್ಕೆ ಸುಳಿಯು ಸಿಕ್ಕಿದ್ದು. ಏಯ್, ನಾವೆಲ್ಲ ಒಂದು ಹಾಳು ಬಿದ್ದಿರೋ ಪಾಳ್ ಜಾಗಕ್ಕೆ ಹೋಗಿದ್ವಿ ಕಣ. ನೆಲ್ಲ ಆಗದು ಒಂದು ಮಡಕೆ ತಗದ್ವಿ. ಅದರಲ್ಲಿ ಒಂದು ಬಹು ಮುಖ್ಯವಾಗಿರೋ ತಾಳೆಗರಿ ಸಿಕ್ತು ಕಣ. ಆ ತಾಳೆಗರಿಲಿ ಸೂರ್ಯಮಣಿ ಎಲ್ಲಿ ಅಡಗಿರ್ಬೋದು ಅನ್ನೋ ವಿಷಯ ಇದೆ, ಗೊತ್ತಾ? ಲೈ, ನಾನು ಲತ್ತೆ ಆಗಿದ್ರೆ ಇಷ್ಟೆಲ್ಲ ಕೆಲಸ ಆಗ್ತಿತ್ತೇನಾ? ಅಯ್ಯೋ ಬಿಡೋಣ, ಊರವ್ರು ಉದ್ಧಾರ ಆದ್ರು ಅಂತಾರೆ, ಹಾಳಾದ್ರು ಅಂತಾರೆ. ಇಷ್ಟಕ್ಕೂ ಬೇರೆಯವ್ರ ವಿಷಯ ನಮ್ಗೆ ಯಾಕಣ? ನಿಮ್ಮಿಂದ ಈ ಮನೆಗೆ ಒಳ್ಳೇದಾಗ್ತಿದ್ಯಲ್ಲ, ಅಷ್ಟೇ ಸಾಕು. ಅಣ್ಣ, ನಿಂಗೆ ಬಿಸಿ ಬಿಸಿಯ ಕಾಫಿ ಮಾಡ್ಕೊ ಬರ್ತೀನಿ, ಆಯ್ತಾ? ಹ್ಞೂ ಕಣ, ಆಯ್ತು. ನಿಮ್ಮಂತ ಲಕ್ಕಿ ಫೆಲೋನ ಲತ್ತೆ ಅನ್ನೋರು ದೊಡ್ಡ ಲತ್ತೆ ಕಣಣ. ಇನ್ಮೇಲೆ ನಿಮ್ಮ ಹೆಸರನ್ನ ಬರೀ ಗನ್ಗೋಪಾಲ ಅಂತ ಅಲ್ಲ, ಲಕ್ಕಿ ಗೋಪಾಲ ಅಂತ ಇಡ್ಬೇಕು. ಸೂಪರ್ ಕೃಷ್ಣ, ಲಕ್ಕಿ ಗೋಪಾಲ. ಲೇ ಕೃಷ್ಣ, ಅಣ್ಣ ಆಗ್ಲೇ ಏನು ಹೇಳ್ತಾ ಇದ್ದಲ್ಲ, ಎಳ್ನೀರು, ಕಾಫಿ, ಟೀ. ಲೇ, ಮಳೆಲು ಒಂದೊಂದ್ಸರಿ ಎಳ್ನೀರು ಕುಡಿಬೇಕಣ. ನೋಡ, ಎಳ್ನೀರ್ಗೆ ಗ್ಲೂಕೋಸ್ ಹಾಕೊಂಡು ತಗೊಂಬ, ಕುಡಿದು ಬಿಡ್ತೀನಿ. ಆಗಿರೋ ಸುಸ್ತೆಲ್ಲ ಹೊಂಟೋಗ್ಬಿಡ್ಬೇಕು. ಹೋಗೋ 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 ಹೋಗೋ. ಸರಿ ಅಣ್ಣ, ಹೋಗೋ.